Hello, dear students, welcome to the class. In this class, we will look about the topic abnormal molar mass. So, as the word itself says, abnormal means nothing normal molar mass. So, before going to that, we will consider one ionic compound that is KCl. So, this KCl on dissolution it will produces K plus and a Cl minus ions. That is 1 mole of that KCl will produces two component. One component on dissociation it will produces a two component. So according to the colligative properties, the colligative property will directly depends upon the number of particles present in that. So if you consider elevation in boiling point or diffraction in freezing point, so that must be double. So if you consider this KCl solution, so the values will not match with the expected value. The calculated value doesn't matches with the theoretical value in case of this ionic compound. So if you consider one more example, that is ethanoic acid. So this ethanoic acid on dissolved in a benzene solvent, it start dimerizes, means two molecules of ethanoic acid on dissolving in a benzene solvent, it will produces 1 mole of a dimerizing compound. So this dimerization mainly because of the hydrogen bond formation in that. In this case, the 2 moles of this ethanoic acid will end up with a one quantity. If you consider 10 moles of the initial quantity, it will end up with a 5. So according to this colligative properties, means it depends upon the number of particles, the elevation in boiling point or a depression in freezing point, that is delta, elevation in boiling point or a depression in a freezing point, it must be half. But the calculated value is exactly twice the expected value. So that indicates there is a changes in a molar mass of the substances. Such a molar mass that is either lower or higher than the expected or a normal value is called as abnormal molar mass. Is it clear? I will explain once. ಸೊ ಇಲ್ಲಿ ಕೆ ಸಿ ಎಲ್ ಸೊಲ್ಯೂಷನ್ ಅಥವಾ ಕೆ ಸಿ ಎಲ್ ಕಂಪೌಂಡನ್ನು ತಗೋತೀರಾ. ದಿಸ್ ಒನ್ ಈಸ್ ಗುಡ್ ಎಕ್ಸಾಂಪಲ್ ಫಾರ್ ಅಯನಿಕ್ ಕಂಪೌಂಡ್. ಈ 1 ಮೋಲ್ ಕ್ವಾಂಟಿಟಿ ಆಫ್ ಕೆ ಸಿ ಎಲ್ಲನ್ನು ನೀವು ಡಿಸೋಸಿಯೇಟ್ ಮಾಡ್ತೀರಾ ಅಂದರೆ ನಿಮಗೆ ಕೆ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಸಿಕ್ತು. ಸೊ ಇನಿಷಿಯಲಿ ಇಟ್ ಈಸ್ 1 ಕ್ವಾಂಟಿಟಿ 1 ಯೂನಿಟ್. ಆಫ್ಟರ್ ಡಿಸೋಸಿಯೇಷನ್ ಯು ವಿಲ್ ಗೆಟ್ ದ 2 ಪಾರ್ಟಿಕಲ್ಸ್, ರೈಟ್? ಸೊ ಕೊಲಿಗೇಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ, ಆ ಕೊಲಿಗೇಟಿವ್ ಪ್ರಾಪರ್ಟಿ ಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಪಾರ್ಟಿಕಲ್ಸ್. ಎಷ್ಟು ಪಾರ್ಟಿಕಲ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ನೇಚರ್. ಸೊ ಇದು ಕ್ಯಾಟೈನ್ ಇರಲಿ, ಆ್ಯನೈನ್ ಇರಲಿ ಅಥವಾ ಬೇರೆ ಯಾವುದೇ ನೇಚರನ್ನು ಎಕ್ಸಿಬಿಟ್ ಮಾಡ್ತಾ ಇರಲಿ, ಅದು ನೇಚರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ದಟ್ ಕೊಲಿಗೇಟಿವ್ ಪ್ರಾಪರ್ಟಿ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಪಾರ್ಟಿಕಲ್ಸ್. Initially one ಇತ್ತು, after that it will produces a two particles. So the colligative property, ಈಗ ನೀವು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟು ಅಥವಾ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ನೋಡ್ತಿದ್ದೀರಾ ಅಂದರೆ ಅಕಾರ್ಡಿಂಗ್ ಟು ದಿಸ್ ಕನ್ಸೆಪ್ಟ್ 1 ಇರೋದು 2 ಆಯಿತು. ಅಂದರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಥವಾ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂದರೆ ಇಟ್ ಮಸ್ಟ್ ಬಿ ಡಬಲ್ಡ್. ಬಟ್ ನೀವು ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಆ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಥಿಯೋರಿಟಿಕಲ್ ವ್ಯಾಲ್ಯೂಗೆ ಈಕ್ವಲ್ ಆಗಿ ಇರುವುದಿಲ್ಲ. ಸೊ ಅದನ್ನು ನಾವು ಅಬ್ನಾರ್ಮಲ್ ಕಂಡೀಷನ್ಸ್ ಅಂತ ಕರಿತೇವೆ, ಅಬ್ನಾರ್ಮಲ್ ಮೋಲಾರ್ ಮಾಸಸ್ ಅಂತ ಕರಿತೇವೆ. ಅಥವಾ ನೀವು ಇಥೆನೋಯಿಕ್ ಆ್ಯಸಿಡನ್ನು ತಗೋತೀರಾ. ಸೊ ಇಲ್ಲೇನಾಯಿತು, ಸ್ಪ್ಲಿಟ್ ಆಯಿತು. ಇಲ್ಲಿ ಅಸೋಸಿಯೇಷನ್ ಕನ್ಸಿಡರ್ ಮಾಡ್ತೀರಾ. ಸೊ ಇಥೆನೋಯಿಕ್ ಆ್ಯಸಿಡನ್ನು ಬೆನ್ಝೀನ್ ಮೀಡಿಯಾದಲ್ಲಿ ತೊಗೊಂಡ್ರೆ ಅದು ಡೈಮರೈಸ್ ಆಗ್ತಾ ಆಗುತ್ತೆ. ಸೊ ದಿಸ್ ಡೈಮರೈಸೇಷನ್ ಅನ್ನುವಂಥದ್ದು ಮೇನ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮೇಷನಿಂದ ಆಗ್ತಾ ಇರುತ್ತೆ. ಸೊ ಇಲ್ಲಿ 2 ಯೂನಿಟ್ ಇರುವಂಥದ್ದು 1 ಯೂನಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ 2 1 ಅಂದರೆ ಹಾಫ್ ಆಯಿತು. ಫಾರ್ 10 ಯೂನಿಟ್ ಇರೋದನ್ನು ಕನ್ಸಿಡರ್ ಮಾಡಿದ್ರೆ 5 ಯೂನಿಟ್ ಫಾರ್ಮೇಷನ್ ಆಗುತ್ತೆ. ಸೊ ಇನ್ ದಟ್ ಕೇಸ್ ಆಲ್ಸೋ ಹಾಫ್. ನೀವು ಇದೇ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟು ಅಥವಾ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮಾಡಿದ್ರೆ ದ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಮಸ್ಟ್ ಬಿ ಹಾಫ್ ಆಫ್ ದ ಪರ್ಟಿಕ್ಯುಲರ್ ವ್ಯಾಲ್ಯೂ. ಬಟ್ ನೀವು ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ತೀರಾ ಇದರ ವ್ಯಾಲ್ಯೂ, ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಏನಿರುತ್ತಲ್ವ ದ್ಯಾಟ್ ಮಸ್ಟ್ ಬಿ ಟ್ವೈಸ್ ದ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ನಿಮಗೆ ಹಾಫ್ ವ್ಯಾಲ್ಯೂ ಬರಬೇಕು, ಅದಕ್ಕಿಂತ ಟ್ವೈಸ್ ಡಬಲ್ ವ್ಯಾಲ್ಯೂ ಬರ್ತಾ ಇದೆ, ಟ್ವೈಸ್ ದ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ abnormal molar masses.
So that is a molar mass that is either lower or higher, lower or higher than the expected normal value is called abnormal molar masses. So in order to find out that abnormal molar masses, a Van 't Hoff, a scientist, introduced a new factor that is called Van 't Hoff factor. In 1880, Van 't Hoff introduced a factor I. So this I is nothing but Van 't Hoff factor. So based on this, he calculate the changes in a particular association or a dissociation concept. So this Van 't Hoff factor mainly accounts for the extent of dissociation or association. Sorry, it must be association. So this Van 't Hoff factor mainly deals with the changes in a dissociation, that is extent of dissociation or a association concept. What this Van 't Hoff factor says? So this Van 't Hoff factor is nothing but it is the ratio of normal molar mass to abnormal molar mass. So normal ಏನಿರಬೇಕಿತ್ತು ಅದು ಇಲ್ಲ, different molar mass ಬಂದಿದೆ. Normal to abnormal molar mass will gives to a Van 't Hoff factor. So that is nothing but Van 't Hoff factor I is equals to total number of moles of a particles after association or dissociation to the number of moles of the particle before association or ಡಿಸೋಸಿಯೇಷನ್. ಸೊ ಅಸೋಸಿಯೇಷನ್ ಅಥವಾ ಡಿಸೋಸಿಯೇಷನ್ ಆಗ್ತಾ ಇದೆ ಎ ಬಿ ಅನ್ನುವಂಥ ಮೊಲಿಕ್ಯೂಲು. ಸೊ ಎ ಬಿ ಅನ್ನುವಂಥ ಮೊಲಿಕ್ಯೂಲು ಡಿಸೋಸಿಯೇಟ್ ಆಗ್ತಾ ಇದೆ ಅಂದರೆ ಎ ಪ್ಲಸ್ ಬಿ ಮೈನಸ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟಾಯಿತು, 2 ಪಾರ್ಟಿಕಲ್. 2 divided by number of moles of the particle before association or dissociation, ಇಲ್ಲಿ ಎಷ್ಟಿತ್ತು 1, 2 by 1. So that is nothing but a Van 't Hoff factor. Clear? So Van 't Hoff factor mainly accounts for the extent of dissociation or ಅಸೋಸಿಯೇಷನ್. ಎಲ್ಲಿ ಡಿಸೋಸಿಯೇಷನ್ ಅಸೋಸಿಯೇಷನ್ ಆಗ್ತಾ ಇದೆ ಅಲ್ವಾ, ಸೊ ಅಲ್ಲಿ ಆಗುವಂತಹ ಮೈನ್ಯೂಟ್ ಕ್ವಾಂಟಿಟಿ ಚೇಂಜಸನ್ನು ನಾವು Van 't Hoff ಫ್ಯಾಕ್ಟರ್ ಅಂತ ಕರಿತೇವೆ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಟು ದಿ number of moles of the particle before association or dissociation is nothing but Van 't Hoff factor. So if you consider an example on it, so I will take KCl as a material. So this KCl ionic compound on dissociation, it will give K plus and a Cl minus ions. Clear? ಕೆ ಸಿ ಎಲ್ ಅನ್ನು ಕನ್ಸಿಡರ್ ಮಾಡ್ತೇನೆ. ಈ ಕೆ ಸಿ ಎಲ್ಲು ಡಿಸೋಸಿಯೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೆ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಐಯನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇನಿಷಿಯಲಿ ಎಟ್ ಟೈಮ್ ಟಿ ಈಸ್ ಈಕ್ವಲ್ಸ್ ಟು 0, the quantity of KCl present is 1 and this K plus formation is 0 and Cl formation is 0. At equilibrium, what happens? So here x moles of K plus and x moles of Cl minus is produced. Correct? So in that case, this will changes to 1 minus x. So at t is equals to 0, 1, 0, 0. At equilibrium, 1 minus x, x, x. So from this data, we can easily calculate Van 't Hoff factor. So before going to that, so this Van 't Hoff factor mainly contains total number of moles of particle after association or dissociation. Here, dissociation will takes place. Correct? So dissociation takes place means the total number of particle becomes 1 minus x plus x plus x. So that is nothing but 1 plus x divided by number of moles of particle before association or dissociation. Before dissociation or association, the number of particle present is only 1. So that gives I is equals to 1 plus x divided by 1. So this is the Van 't Hoff factor for this compound.
ಐ ಕ್ಲಿಯರ್? ಸೊ ಇಲ್ಲಿ KCl ಅನ್ನು ತಗೋತೀರಾ, ಅಯನಿಕ್ ಕಾಂಪೌಂಡು, ಇದೇನಾಗುತ್ತೆ ಡಿಸೋಸಿಯೇಟ್ ಆಗುತ್ತೆ, K ಪ್ಲಸ್ ಮತ್ತು Cl ಮೈನಸ್ ಆಗುತ್ತೆ. ಸೊ K ಪ್ಲಸ್ ಇನಿಷಿಯಲಿ ಎಷ್ಟಿರುತ್ತೆ, 1 ಕ್ವಾಂಟಿಟಿ ಇರುತ್ತೆ, ಇಲ್ಲಿ ಯಾವುದೇ ಪ್ರಾಡಕ್ಟ್ ಫಾರ್ಮೇಷನ್ ಆಗೋದಿಲ್ಲ, 0 0. ಇಕ್ವಿಲಿಬ್ರಿಯಮಲ್ಲಿ ಏನಾಗುತ್ತೆ 1 ಮೈನಸ್ ಎಕ್ಸ್, ಬಿಕಾಸ್ ಯರ್ ಎಕ್ಸ್ ಯೂನಿಟ್ ಆಫ್ K ಪ್ಲಸ್ ಮತ್ತು ಎಕ್ಸ್ ಯೂನಿಟ್ ಆಫ್ Cl ಮೈನಸ್ ಪ್ರೊಡ್ಯೂಸ್ ಆಗುತ್ತೆ. ಇಕ್ವಿಲಿಬ್ರಿಯಮಲ್ಲಿ ಏನಾಯಿತು 1 ಮೈನಸ್ ಎಕ್ಸ್ 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 ಆಯಿತು. ಸೊ ಇಲ್ಲಿ ಏನು ಬೇಕು ನಮಗೆ, ವಾಂಟ್ ಆಫ್ ಫ್ಯಾಕ್ಟರ್ ಏನು ಹೇಳುತ್ತೆ, ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ದ ಪಾರ್ಟಿಕಲ್ ಆಫ್ಟರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಅಂತ ಹೇಳುತ್ತೆ. ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀರಾ, ಆಫ್ಟರ್ ಅಂದರೆ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಟೋಟಲ್ ನಂಬರ್ ಎಷ್ಟಿದೆ, 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್. ಸೊ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯಿತು, 1 ಪ್ಲಸ್ ಎಕ್ಸ್ ಇತ್ತು. ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ ದ ಪಾರ್ಟಿಕಲ್ ಬಿಫೋರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಎಷ್ಟಿತ್ತು, ಅದು 1 ಇತ್ತು. So want of factor is equals to 1 plus x divided by 1. So this is about want of factor. So while looking about this, so if you consider any ionic compound, there is a little changes in a elevation in boiling point or depression in freezing point or osmotic pressure concept. ಸೊ ನೀವು ಯಾವುದೇ ಕೊಲಿಗೇಟಿವ್ ಪ್ರಾಪರ್ಟಿಯನ್ನು ಕನ್ಸಿಡರ್ ಮಾಡಿದರೂ ಕೂಡ ಸ್ಮಾಲ್ ಚೇಂಜಸ್ ಇರುತ್ತೆ, ಅದನ್ನು ನಾವು ವಾಂಟ್ ಆಫ್ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇಫ್ ಯು ಕನ್ಸಿಡರ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ದಟ್ ಈಸ್ P0 ಮೈನಸ್ P1 ಡಿವೈಡೆಡ್ ಬೈ P10 ಈಸ್ ಈಕ್ವಲ್ಸ್ ಟು x2 ಅಂತ ಬರೀತೇವೆ. ಇನ್ಸ್ಟೆಡ್ ಆಫ್ x2 ವಿ ಕ್ಯಾನ್ ರೈಟ್ IX2 ಆರ್ IN2 divided by N1. Clear? If you consider elevation of boiling point, so that is delta TB is equals to Kb into molar mass. So instead of simply Kb into molar mass, we are introducing a want of factor I. If you consider depression in freezing point, it is delta TF is equals to Kf into M. So after looking this want of factor, it changes to delta TF is equals to I Kf into M. If you consider osmotic pressure, it is pi is equals to I N2 RT by V. So these are the new colligative property formulas, depends upon the Van 't Hoff factor, because the calculated and the theoretical values are not same. So in some ionic compound, so in that case the formula will altered by a unit I. So here some values for Van 't Hoff factor at various concentration of sodium chloride, potassium chloride, magnesium sulfate and potassium sulfate. So these are the salt values of I, that is Van 't Hoff factor at 0.1 mole, 0.01 mole, 0.001 mole and Van 't Hoff factor I for complete dissociation. ಸೊ ಈ ವ್ಯಾಲ್ಯೂಸನ್ನು ಆದಷ್ಟು ನೆನಪಿಟ್ಕೊಡಿ. ಸೋಡಿಯಂ ಕ್ಲೋರೈಡ್ ಇದೆ 0.1 ಮೋಲಲ್ಲಿ, ಅದರ Van 't Hoff ಫ್ಯಾಕ್ಟರ್ ಎಷ್ಟಿರುತ್ತೆ 1.87, 0.01ನಲ್ಲಿ ಇನ್ಕ್ರೀಸ್ ಆಯಿತು, 0.001ನಲ್ಲಿ ಇಟ್ ಬಿಕಮ್ಸ್ 1.97. ಸೊ ಡಿಸೋಸಿಯೇಷನ್ ವ್ಯಾಲ್ಯೂ ಫಾರ್ ಸೋಡಿಯಂ ಕ್ಲೋರೈಡ್ ಈಸ್ 2. ಇಫ್ ಯು ಕನ್ಸಿಡರ್ ಪೊಟ್ಯಾಷಿಯಮ್ ಕ್ಲೋರೈಡ್, ಇಟ್ ಈಸ್ ಆಲ್ಸೋ 2. ಮ್ಯಾಗ್ನೀಷಿಯಮ್ ಸಲ್ಫೇಟ್ 2. ನೆಕ್ಸ್ಟ್ K2SO4, ಇಟ್ ಈಸ್ 3. ಸೊ ಇಲ್ಲಿ ಎಲ್ಲ ಕೇಸಸಲ್ಲೇ ನೋಡ್ರಿ, as the concentration decreases, this Want of factor value will increases. ಸೊ ಇನಿಷಿಯಲಿ 1.85 ಇತ್ತು, ಡಿಕ್ರೀಸ್ ಮಾಡ್ತಾ ಡೈಲ್ಯೂಟ್ ಮಾಡ್ತಾ ಹೋಗ್ತಿದ್ದೀರಾ 1.94 ಆಯಿತು, ಮತ್ತೆ ಡೈಲ್ಯೂಟ್ ಮಾಡ್ತೀರಾ 1.98. ಸೊ ದ Van 't Hoff factor for complete dissociation is 2. ಹಿಯರ್ ಆಲ್ಸೋ 1.21 ಇತ್ತು MgSO4ಗೆ, 1.53 ಇತ್ತು, 1.82 ಆಯಿತು, ನೆಕ್ಸ್ಟ್ 2.32, 2.70, 2.84. So it becomes 3. So this is the Want of factor concept. Thank you.